ವೀಕ್ಷಕರೇ, ನಿಮ್ಮೆಲ್ಲರಿಗೂ ದಿನಕ್ಕೊಂದು ಆತ್ಮೀಕ ಕಥೆಗೆ ಸ್ವಾಗತ. ಈ ದಿನ ಕೂಡ ಒಂದು ಆತ್ಮೀಕ ಕಥೆಯನ್ನು ನೋಡೋಣ. ಪ್ರೀತಿ ಇಲ್ಲದ ಕೃತ್ಯ. ಒಂದು ನೌಕೆಯೊಂದು ಸಮುದ್ರದ ದಡದಲ್ಲಿ ಗಂಭೀರವಾಗಿ ನಿಂತಿತ್ತು. ಆ ನೌಕೆಯಲ್ಲಿ ತೆರೆದ ಭಾಗವಿದ್ದ ಕಡೆ ಕೆಲವು ಮಕ್ಕಳು ಆಟವನ್ನು ಆಡ್ತಾ ಇದ್ರು. ಕೆಲವು ಪ್ರಯಾಣಿಕರು ಅವರವರ ಸಂಭಾಷಣೆಯಲ್ಲಿ ನಿರತರಾಗಿದ್ದರು. ಆಗ ಒಂದು ಅನಿರೀಕ್ಷಿತವಾದಂಥ ಒಂದು ಘಟನೆ ನಡೆಯಿತು. ಏನಂತ ಹೇಳಿದ್ರೆ, ಒಂದು ಮಗು ಆಕಸ್ಮಿಕವಾಗಿ ಜಾರಿ ನೀರಲ್ಲಿ ಬಿದ್ದು ಚೀರಾಟ ಗಲಿಬಿಲಿಯು ತಲೆದೂರಿತು. ನನ್ನ ಮಗುವನ್ನ ಕಾಪಾಡಿ ಕಾಪಾಡಿ ಎಂದು ತಾಯಿ ಕೂಗುತ್ತಾ ಇದ್ದರು. ಅಯ್ಯೋ ಪಾಪ ಮಗು ಎಂದು ಯಾರೊಬ್ಬರು ಅನುತಾಪ ಪಡುತ್ತಿದ್ದಾರೆ. ಆದರೆ ಮಗುವನ್ನ ಕಾಪಾಡಲು ಯಾರು ಮುಂದೆ ಬರಲಿಲ್ಲ. ಆದರೆ ಕೆಲವು ಸಮಯದಲ್ಲಿ ಒಬ್ಬ ಯುವಕನು ಯಾರನ್ನು ಲಕ್ಷಿಸದೆ ನೇರವಾಗಿ ಸಮುದ್ರದಲ್ಲಿ ಜಿಗಿದು ಮಗುವಿಗಾಗಿ ಪ್ರಯಾಸಪಟ್ಟು ಕೊನೆಗೂ ಸುರಕ್ಷಿತವಾಗಿ ಸಾಹಸದಿಂದ ಆ ಮಗುವನ್ನ ಕಾಪಾಡಿದನು. ಒಬ್ಬರು ಹಗ್ಗವನ್ನ ಎಸೆದು ಅವರನ್ನ ನೌಕೆಯಲ್ಲಿ ಬರಮಾಡಿಕೊಂಡರು. ಆ ಮಗುವಿನ ತಾಯಿ ಆ ಮಗುವನ್ನ ಅಪ್ಪಿಕೊಂಡು ಆನಂದ ಬಾಷ್ಪದಿಂದ ಕಣ್ಣೀರು ಸುರಿಸುತ್ತಾ ಆ ಯುವಕನನ್ನ ಬಹಳವಾಗಿ ಪ್ರಶಂಸಿಸಿದರು. ಒಳ್ಳೆ ಕೆಲಸ ಮಾಡಿದೆಯಪ್ಪ, ನೀನಿಲ್ಲದೆ ಇದ್ರೆ ನನ್ನ ಮಗು ಇವತ್ತು ತೀರಿ ಹೋಗಿಬಿಡುತ್ತಿತ್ತು. ನೀನೊಬ್ಬ ಶೂರ ಯುವಕ, ನಿನ್ನನ್ನ ನಾನು ಕೊಂಡಾಡುತ್ತೇನೆಂಬುದಾಗಿ ಆ ತಾಯಿ ಹೇಳಿದ್ದು. ಆಗ ಆ ಯುವಕ ಹೇಳಿದ, ಯಾರದು ನನ್ನನ್ನು ಯಾರು ದೊಬ್ಬಿದ್ದು, ಸಮುದ್ರದಲ್ಲಿ ಯಾರು ದೊಬ್ಬಿದ್ದು ಮೊದಲು ಹೇಳ್ರಿ ಎಂಬುದಾಗಿ ಅವನು ಕೇಳುತ್ತಾ ಇದ್ದ. ನೋಡಿ, ನಿಜ ಸಂಗತಿ ಏನಂದ್ರೆ ಆ ಯುವಕನು ಮಗುವನ್ನು ಕಾಪಾಡಲು ನೀರಿನಲ್ಲಿ ಜಿಗೆಯಲಿಲ್ಲ. ಯಾರೋ ಆ ವ್ಯಕ್ತಿಯನ್ನ ತಳ್ಳಿದ್ದರು. ಆ ತಳ್ಳಿದ್ದರ ನಿಮಿತ್ತವಾಗಿ ಬಿದ್ದಿದ್ದರಿಂದ ತನ್ನ ಜೀವವನ್ನು ಕಾಪಾಡಿಕೊಂಡು ಆ ಮಗುವಿನ ಜೀವವನ್ನ ಕಾಪಾಡಿದ. ಇವತ್ತು ಕೂಡ ಹೇಗೋ ನೋಡಿ, ಅಷ್ಟೆಲ್ಲ ಜನರಿದ್ದರೂ ಕೂಡ ಆ ಮಗುವನ್ನ ಕಾಪಾಡಲು ಯಾರು ಬರಲಿಲ್ಲ. ಆ ಯುವಕ ಅಂದುಕೊಂಡ, ಹೇಗಾದರೂ ನನ್ನನ್ನು ಬಿದ್ದಿದ್ದೇನೆ, ಆದ್ರಿಂದ ಈ ಮಗುವನ್ನ ಕಾಪಾಡೋನೆಂಬುದಾಗಿ ಆ ಮಗುವನ್ನ ಕಾಪಾಡಿದ. ಆದರೆ ಸತ್ಯವೇದ ಹೇಳ್ತದೆ, 1 ಕೊರಿಂಥ 16:14, ನೀವು ಮಾಡುವುದೆಲ್ಲವನ್ನ ಪ್ರೀತಿಯಿಂದ ಮಾಡಿರಿ. ನಾವು ಏನೇ ಮಾಡಿದರೂ ಕಾಟಾಚಾರದಿಂದ ಮಾಡದೆ ಪ್ರೀತಿಯ ಮನೋಭಾವದಿಂದ. ಆ ಯುವಕ ಪ್ರೀತಿಯಿಂದ ಮಾಡಲಿಲ್ಲ, ಒಂದು ಕಾಟಾಚಾರದಿಂದ ಮಾಡಿದ. ನಾವು ಆಗಿರದೆ ನಾವು ಪ್ರೀತಿಯಿಂದ ಪ್ರತಿಯೊಂದು ಕಾರ್ಯಗಳನ್ನು ಮಾಡೋಣ. ಇನ್ನೊಂದು ಆತ್ಮೀಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತಾನೆ ನಿಮ್ಮ ಸಹೋದರ ಪೌಲ್ ಜಾಯ್.